ಇನ್ನು ಇದೇ ಅಧಿವೇಶನದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಚಿವ ರಾಜಣ್ಣ ನಡೆ ಬಗ್ಗೆ ವರಿಷ್ಠರ ಬೇಸರ. ಕಳೆದ ಬಾರಿ ರಾಜಣ್ಣ ದೆಹಲಿಗೆ ಹೋದ್ರೂ ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗಲಿಲ್ಲ. 3 ದಿನ ದೆಹಲಿಯಲ್ಲಿದ್ರೂ ಕೂಡ ರಾಜಣ್ಣರನ್ನ ವರಿಷ್ಠರು ಭೇಟಿಯಾಗಿರಲಿಲ್ಲ. ಗುಜರಾತ್ ಅಧಿವೇಶನದ ಸಂದರ್ಭದಲ್ಲಿ ವರಿಷ್ಠರ ಭೇಟಿಗೆ ರಾಜಣ್ಣ ಯತ್ನ. ಎಐಸಿಸಿ ಅಧಿವೇಶನಕ್ಕೆ ಸಚಿವ ಕೆಎನ್ ರಾಜಣ್ಣ ತೆರಳಿ ಅಲ್ಲಿರುವ ನಾಯಕರನ್ನ ವರಿಷ್ಠರನ್ನ ಭೇಟಿಯಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ರಾಜಣ್ಣ ಪ್ರಯತ್ನ ಪಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಆ ಎಲ್ಲ ಬೆಳವಣಿಗೆಗಳನ್ನ ಅವರ ಗಮನಕ್ಕೆ ತರೋ ಪ್ರಯತ್ನ ಪಡ್ತಾ ಇದ್ದಾರೆ. ಪಕ್ಷದ ಉಳಿದ ನಾಯಕರ ಅಭಿಪ್ರಾಯ ಪಡೆದಿದ್ದಾರೆ ಕೆಎನ್ ರಾಜಣ್ಣ. ಹೈಕಮಾಂಡ್ಗೆ ಮತ್ತೊಂದು ಸಲ ದೂರು ನೀಡೋದಕ್ಕೆ ಆಪ್ತ ಬಳಗ ಸಲಹೆ ಕೊಟ್ಟಿದೆ. ಅದರಂತೆ ಎಐಸಿಸಿ ಅಧಿವೇಶನದಲ್ಲಿ ಹೋಗಿ ನಾಯಕರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಇದೇ ಅಧಿವೇಶನದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಚಿವ ರಾಜಣ್ಣ ನಡೆ ಬಗ್ಗೆ ವರಿಷ್ಠರ ಬೇಸರ. ಕಳೆದ ಬಾರಿ ರಾಜಣ್ಣ ದೆಹಲಿಗೆ ಹೋದ್ರೂ ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗಲಿಲ್ಲ. 3 ದಿನ ದೆಹಲಿಯಲ್ಲಿದ್ರೂ ಕೂಡ ರಾಜಣ್ಣರನ್ನ ವರಿಷ್ಠರು ಭೇಟಿಯಾಗಿರಲಿಲ್ಲ. ಗುಜರಾತ್ ಅಧಿವೇಶನದ ಸಂದರ್ಭದಲ್ಲಿ ವರಿಷ್ಠರ ಭೇಟಿಗೆ ರಾಜಣ್ಣ ಯತ್ನ. ಎಐಸಿಸಿ ಅಧಿವೇಶನಕ್ಕೆ ಸಚಿವ ಕೆಎನ್ ರಾಜಣ್ಣ ತೆರಳಿ ಅಲ್ಲಿರುವ ನಾಯಕರನ್ನ ವರಿಷ್ಠರನ್ನ ಭೇಟಿಯಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ರಾಜಣ್ಣ ಪ್ರಯತ್ನ ಪಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಆ ಎಲ್ಲ ಬೆಳವಣಿಗೆಗಳನ್ನ ಅವರ ಗಮನಕ್ಕೆ ತರೋ ಪ್ರಯತ್ನ ಪಡ್ತಾ ಇದ್ದಾರೆ. ಪಕ್ಷದ ಉಳಿದ ನಾಯಕರ ಅಭಿಪ್ರಾಯ ಪಡೆದಿದ್ದಾರೆ ಕೆಎನ್ ರಾಜಣ್ಣ. ಹೈಕಮಾಂಡ್ಗೆ ಮತ್ತೊಂದು ಸಲ ದೂರು ನೀಡೋದಕ್ಕೆ ಆಪ್ತ ಬಳಗ ಸಲಹೆ ಕೊಟ್ಟಿದೆ. ಅದರಂತೆ ಎಐಸಿಸಿ ಅಧಿವೇಶನದಲ್ಲಿ ಹೋಗಿ ನಾಯಕರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಇದೇ ಅಧಿವೇಶನದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಚಿವ ರಾಜಣ್ಣ ನಡೆ ಬಗ್ಗೆ ವರಿಷ್ಠರ ಬೇಸರ. ಕಳೆದ ಬಾರಿ ರಾಜಣ್ಣ ದೆಹಲಿಗೆ ಹೋದ್ರೂ ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗಲಿಲ್ಲ. 3 ದಿನ ದೆಹಲಿಯಲ್ಲಿದ್ರೂ ಕೂಡ ರಾಜಣ್ಣರನ್ನ ವರಿಷ್ಠರು ಭೇಟಿಯಾಗಿರಲಿಲ್ಲ. ಗುಜರಾತ್ ಅಧಿವೇಶನದ ಸಂದರ್ಭದಲ್ಲಿ ವರಿಷ್ಠರ ಭೇಟಿಗೆ ರಾಜಣ್ಣ ಯತ್ನ. ಎಐಸಿಸಿ ಅಧಿವೇಶನಕ್ಕೆ ಸಚಿವ ಕೆಎನ್ ರಾಜಣ್ಣ ತೆರಳಿ ಅಲ್ಲಿರುವ ನಾಯಕರನ್ನ ವರಿಷ್ಠರನ್ನ ಭೇಟಿಯಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ರಾಜಣ್ಣ ಪ್ರಯತ್ನ ಪಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಆ ಎಲ್ಲ ಬೆಳವಣಿಗೆಗಳನ್ನ ಅವರ ಗಮನಕ್ಕೆ ತರೋ ಪ್ರಯತ್ನ ಪಡ್ತಾ ಇದ್ದಾರೆ. ಪಕ್ಷದ ಉಳಿದ ನಾಯಕರ ಅಭಿಪ್ರಾಯ ಪಡೆದಿದ್ದಾರೆ ಕೆಎನ್ ರಾಜಣ್ಣ. ಹೈಕಮಾಂಡ್ಗೆ ಮತ್ತೊಂದು ಸಲ ದೂರು ನೀಡೋದಕ್ಕೆ ಆಪ್ತ ಬಳಗ ಸಲಹೆ ಕೊಟ್ಟಿದೆ. ಅದರಂತೆ ಎಐಸಿಸಿ ಅಧಿವೇಶನದಲ್ಲಿ ಹೋಗಿ ನಾಯಕರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.